ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿ ಮತ್ತು ಮೆಷರಿಂಗ್ ಸ್ಕೇಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 7.6 ನೋಡಿ. ಮೆಷರಿಂಗ್ ದ ಲೆಂತ್ ಆಫ್ ಎ ಕರ್ವ್ಡ್ ಲೈನ್. ವಕ್ರರೇಖೆ, ಕರ್ವ್ಡ್ ಲೈನ್ ಅಂದರೆ ವಕ್ರರೇಖೆಯ ಉದ್ದವನ್ನು ಹೇಗೆ ಅಳೆಯೋದು ಅಂತೇಳಿ. ಮೆಷರಿಂಗ್ ದ ಲೆಂತ್ ಆಫ್ ಎ ಕರ್ವ್ಡ್ ಲೈನ್. We cannot measure the length of a curved line directly by using a meter scale. ಈ ಕರ್ವ್ಡ್ ವಕ್ರರೇಖೆಯಲ್ಲಿರ್ತಕ್ಕಂತಹ ಒಂದು ಯಾವುದೇ ಒಂದು ಉದ್ದವನ್ನು ನಾವು ನೇರವಾಗಿ ಮೀಟರ್ ಸ್ಕೇಲ್ನಲ್ಲಿ ಅಳೆಯೋದಕ್ಕಾಗಲ್ಲ. We can use a thread to measure the length of a curved line. ಏನನ್ನು ಯೂಸ್ ಮಾಡಬೇಕು? We can use a thread, ಒಂದು ದಾರವನ್ನು ಯೂಸ್ ಮಾಡಬೇಕು. ಟು ಮೆಷರ್ ದ ಲೆಂತ್ ಆಫ್ ಎ ಕರ್ವ್ಡ್ ಲೈನ್. ವಕ್ರರೇಖೆಯಲ್ಲಿರುವ ಉದ್ದವನ್ನು ಅಳೆಯೋದಕ್ಕೆ ನಾವು ಒಂದು ದಾರವನ್ನು ಬಳಸಬೇಕು. ಈಗ ಇಲ್ಲೊಂದು ವಕ್ರರೇಖೆಯಲ್ಲಿ ಯಾವುದೋ ಒಂದು ಈ ರೀತಿ ಇರುತ್ತೆ. ಇದರದ್ದು ಹೇಗೆ ಅಳೆಯೋದು? ಸ್ಕೇಲ್ ತೊಗೊಂಡು ಗೊತ್ತಾಗಲ್ಲ. ಹಾಗಾಗಿ ಒಂದು ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕು, ಇದನ್ನು ಮೆಷರ್ ಮಾಡಬೇಕಾಗತ್ತೆ. ಹೇಗೇಗೋ ಒಕ್ಕೊಕ್ರವಾಗಿ ಹೇಗೋ ಈ ಥರ ಇರುತ್ತೆ. ಇದರದ್ದು ಲೆಂತ್ ನಾವು ಅಳೆಯೋದಕ್ಕಾಗಲ್ಲ. ಒಂದು ಥ್ರೆಡ್ ಇಲ್ಲಿಂದ ಇಲ್ಲಿಗೆ ನಾವು ಇಟ್ಕೊಂಡು ಥ್ರೆಡ್ ಮೂಲಕ ಅಳಿಬೋದು. ಅದಕ್ಕೊಂದು ಆ್ಯಕ್ಟಿವಿಟಿ ಎಕ್ಸಾಂಪಲ್ ಮೂಲಕ ಕೊಟ್ಟಿದೆ ನೋಡಿ. ಯೂಸ್ ಎ ಥ್ರೆಡ್ ಟು ಮೆಷರ್ ದ ಲೆಂತ್ ಆಫ್ ದ ಕರ್ವ್ಡ್ ಲೈನ್ ಎ ಬಿ. Use a thread, measure the length of the curved line AB. ವಕ್ರರೇಖೆ ಎ ಬಿ ತುದಿಯನ್ನು ಅಳೆಯಲು ಒಂದು ದಾರವನ್ನು ಉಪಯೋಗಿಸ್ಕೋಬೇಕು. Put a knot on the thread near one of its end. ಒಂದು ತುದಿಗೆ, ಆ ಒಂದು ದಾರದ ಕೊನೆಗೆ ಒಂದು ಗಂಟನ್ನು ಹಾಕಬೇಕು ಒಂದು ಸೈಡಲ್ಲಿ. ಪ್ಲೇಸ್ ದಿಸ್ ನಾಟ್ ಆನ್ ದ ಪಾಯಿಂಟ್ ಎ. ಅಲ್ಲಿಗೆ ಒಂದು ಗಂಟು ಹಾಕ್ತಿರಲ್ಲ, ಆ ನಾಟ್ ಹಾಕ್ತಿರಲ್ಲ, ಅದಕ್ಕೆ ಏನಂತ ನೇಮ್ ಮಾಡಬೇಕು? ಎ. ಇಲ್ಲಿ ನೋಡಿ, ಇಲ್ಲಿ ಗಂಟು ಹಾಕಿದರೆ ಇಲ್ಲಿಗೆ ಎ ಅಂತೇಳಿ ನಾಟ್ ಮಾಡಬೇಕು. ನೌ ಪ್ಲೇಸ್ ಎ ಸ್ಮಾಲ್ ಪೋರ್ಷನ್ ಆಫ್ ದ ಥ್ರೆಡ್ ಅಲಾಂಗ್ ದ ಲೈನ್. ನಂತರ ಏನು ಮಾಡಬೇಕು? ನಿಮ್ಮ ಹೆಬ್ಬೆರಳನ್ನು ಮತ್ತು ಇತರ ಬೆರಳುಗಳನ್ನು ಬಳಸಿ ದಾರವನ್ನು ಹಿಡ್ಕೋಬೇಕು. ಕೀಪಿಂಗ್ ಇಟ್ ಟಾಟ್ ಯೂಸಿಂಗ್ ಯುವರ್ ಫಿಂಗರ್ ಆ್ಯಂಡ್ ಥಂಬ್. ನೌ ಪ್ಲೇಸ್ ಎ ಸ್ಮಾಲ್ ಪೋರ್ಷನ್ ಆಫ್ ಎ ಥ್ರೆಡ್ ಅಲಾಂಗ್ ದ ಲೈನ್. ಆ ಒಂದು ಸ್ಮಾಲ್ ಪೋರ್ಷನ್ ಇರುತ್ತಲ್ಲ, ಆ ದಾರದ ಒಂದು ಸಣ್ಣ ಭಾಗದ ಉದ್ದಕ್ಕೂ ಒಂದು ಕೈನ ಇಡಬೇಕು. ಒಂದು ಥ್ರೆಡ್ನ ಸಣ್ಣ ಭಾಗದಲ್ಲೂ ನಿಮ್ಮ ಕೈ ಬೆರಳುಗಳು ಮತ್ತು ಹೆಬ್ಬೆರಳನ್ನು ಇಟ್ಕೊಳ್ಬೇಕು. ಹೋಲ್ಡ್ ದ ಥ್ರೆಡ್ ಅಟ್ ದಿಸ್ ಹ್ಯಾಂಡ್ ಪಾಯಿಂಟ್ ವಿತ್ ಒನ್ ಹ್ಯಾಂಡ್. ಏನು ಮಾಡಬೇಕು? ಹೋಲ್ಡ್ ದ ಥ್ರೆಡ್, ಆ ದಾರವನ್ನು ಒನ್ ಎಂಡ್ ಪಾಯಿಂಟಿಗೆ, ಒನ್ ಹ್ಯಾಂಡಲ್ಲಿ, ಈ ರೀತಿ ಒಂದು ಎಂಡ್ ಪಾಯಿಂಟಲ್ಲಿ ಇಟ್ಕೊಂಡು, ಯೂಸಿಂಗ್ ದ ಅದರ್ ಹ್ಯಾಂಡ್ ಸ್ಟ್ರೆಚ್ ಎ ಲಿಟಲ್ ಮೋರ್ ಪೋರ್ಷನ್ ಆಫ್ ದ ಥ್ರೆಡ್ ಅಲಾಂಗ್ ದ ಕರ್ವ್ಡ್ ಲೈನ್. ಹಾಗೆ ಸ್ವಲ್ಪ ಸ್ವಲ್ಪ ಏನು ಮಾಡಬೇಕು? ಒಂದು ಕೈಯಲ್ಲಿ ಈ ಕೊನೆಯಲ್ಲಿರುವ ದಾರವನ್ನು ಹಿಡಿದು ಇನ್ನೊಂದು ಕೈಯಿಂದ ಇನ್ನೊಂದು ಹ್ಯಾಂಡಿಂದ ವಕ್ರರೇಖೆ ಉದ್ದಕ್ಕೂ, ಎಲ್ಲೆಲ್ಲಿ ಈ ರೀತಿ ವಕ್ರದ ಎಲ್ಲೆಲ್ಲೋ ಇರುತ್ತಲ್ಲ, ಇಲ್ಲಿ ಹೇಗೋ ಇದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಲೈನಲ್ಲಿ, ಆ ವಕ್ರರೇಖೆ ಉದ್ದಕ್ಕೂ ಏನು ಮಾಡಬೇಕು? ದಾರವನ್ನು ಹಿಡಿದು ಇನ್ನೊಂದು ಕೈಯಿಂದ ವಕ್ರರೇಖೆ ಉದ್ದಕ್ಕೂ ಸ್ವಲ್ಪ ಭಾಗವನ್ನು ಚಾಚಬೇಕು. ಸ್ವಲ್ಪ ಇಲ್ಲೆಲ್ಲೋ ಈ ರೀತಿ ಇದೆ, ಅದೆಲ್ಲೆಲ್ಲಿರುತ್ತೆ ಅದರ ಹತ್ರನೇ ಈ ದಾರವನ್ನು ಬ್ಲೂ ಕಲರ್ದು ಈಗೆಲ್ಲ ಇಟ್ಕೊಂಡು ಅದರ ಹತ್ರದವರೆಗೆ ಹೋಗಬೇಕು. ಗೋ ಆನ್ ರಿಪೀಟಿಂಗ್ ದಿಸ್ ಪ್ರೋಸೆಸ್ ಟಿಲ್ ದ ಅದರ್ ಎಂಡ್ ಬಿ ಆಫ್ ದ ಕರ್ವ್ಡ್ ಲೈನ್ ಈಸ್ ರೀಚ್ಡ್. ಎಲ್ಲಿವರೆಗೆ ದಾರವನ್ನು ಅದೇ ರೀತಿ ಇಟ್ಕೊಂಡು ಹೋಗಬೇಕು ಅಂದರೆ, ಇಲ್ಲಿ ನೋಡಿ ಹೇಗೇಗೋ ಇದೆ, ಅದರದ ಎಂಡ್ ಪಾಯಿಂಟ್, ಇದರ ಬಿ, ಮತ್ತೊಂದು ತುದಿಯ ಬಿ ಎಂಬ ತುದಿ ಸಿಗುವವರೆಗೂ ಇದೇ ರೀತಿಯ ದಾರವನ್ನು ಹಿಡ್ಕೊಂಡು ಹೋಗಬೇಕು. ಬ್ಲೂ ಕಲರ್ ನೋಡಿ, ಆ ತುದಿವರೆಗೂ. ಮೇಕ್ ಎ ಮಾರ್ಕ್ ಆನ್ ದ ಥ್ರೆಡ್ ವೇರ್ ಇಟ್ ಟಚಸ್ ದ ಎಂಡ್ ಬಿ.
ಆ ತುದಿವರೆಗೂ ತಲುಪಿದ ನಂತರ ಅಲ್ಲಿ ಒಂದು ಮಾರ್ಕ್ ಮಾಡಬೇಕು. ಮತ್ತೊಂದು ತುದಿಯ ಎಂಡನ್ನು ತಲುಪಿದ ನಂತರ ಅಲ್ಲಿಗೆ ಬಿ ಅಂತೇಳಿ ಮಾರ್ಕ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ ಈ ರೀತಿ. ನಾವು ಸ್ಟ್ರೆಚ್ ದ ಥ್ರೆಡ್ ಅಲಾಂಗ್ ಎ ಮೀಟರ್ ಸ್ಕೇಲ್. ಇವಾಗ ಏನು ಮಾಡಬೇಕು, ಆ ದಾರದ ಮೇಲೆ ಗುರುತು ಮಾಡಿ ಬಿ ಅಂತ ಮಾಡಿದ್ಮೇಲೆ ಆ ವಕ್ರರೇಖೆಯ ಈಗ ಆ ಮೀಟರ್ ಸ್ಕೇಲ್ನ ಮೇಲೆ ಆ ದಾರವನ್ನು ಚಾಚಿ, ಒಂದು ಮೀಟರ್ ಸ್ಕೇಲ್ ಇರುತ್ತಲ್ಲ ಈ ರೀತಿ ಎಷ್ಟು ಹಿಡ್ಕೊಂಡು ಇಲ್ಲೆಲ್ಲ ಬಂದಿರ್ತಾರಲ್ಲ ಈ ದಾರವನ್ನು ಅದು ಯಾವ್ಯಾವ ಶೇಪ್ ಇತ್ತು ಆ ರೀತಿನೇ ಈ ದಾರ ಹಿಡಿದುಕೊಂಡು ಗುರುತು ಮಾಡ್ಕೊಂಡು ಬಂದಿದ್ದೀವಿ. ನಂತರ ಈ ದಾರವನ್ನು ಸಪ್ರೇಟ್ ತೆಗೆದುಕೊಂಡು ಎ ಮತ್ತು ಬಿಯನ್ನು ಗುರ್ತು ಮಾಡ್ಕೊಂಡಿದ್ದೀವಿ. ಮೀಟರ್ ಸ್ಕೇಲ್ ಮೇಲೆ ಚಾಚಬೇಕು. ಮೆಷರ್ ದ ಲೆಂತ್ ಬಿಟ್ವೀನ್ ದ ನಾಟ್ ಇನ್ ದ ಬಿಗಿನಿಂಗ್ ಆ್ಯಂಡ್ ದ ಫೈನಲ್ ಮಾರ್ಕ್ ಆನ್ ದ ಥ್ರೆಡ್. ಮೊದಲಿನ ಗಂಟು ಫಸ್ಟ್ ಎಗೆ ಒಂದು ಗಂಟು ಹಾಕಿರ್ತೀವಲ್ಲ, ಆ್ಯಂಡ್ ಕೊನೆಯ ಗುರುತಿನ ನಡುವಿನ ಅಂತರ, ಕೊನೆಗೆ ಬಿ ಅಂತೇಳಿ ಗುರುತು ಮಾಡಿರ್ತೀವಲ್ಲ, ಇಲ್ಲಿ ಎ ಅಂತ ಇಲ್ಲಿ ನಾಟ್ ಹಾಕಿರ್ತೀವಿ ಫಸ್ಟು, ಅಲ್ಲಿ ಇಟ್ಟಿರ್ತೀವಿ ಈ ತುದಿಗೆ. ಇಲ್ಲಿ ಈ ಒಂದು ಕರ್ವ್ ಈ ಎಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ದು ಇದೆಯಲ್ಲ, ಈ ಕರ್ವ್ ಎಂಡಿಗೆ ಬಂದಾಗ ಬಿ ಅಂತೇಳಿ ಗುರುತು ಮಾಡಿರ್ತೀವಲ್ಲ, ಇದನ್ನು ಈ ದಾರವನ್ನು ಸ್ಕೇಲ್ ಮೇಲೆ ಚಾಚಿದ ನಂತರ ಫಸ್ಟು ಎ ಅಂತ ಗಂಟು ಹಾಕಿರ್ತೀವಲ್ಲ ಆ ಮಾರ್ಕು ಮತ್ತು ಫೈನಲ್ ಮಾರ್ಕು ಬಿ ಅಂತ, ಅದರ ನಡುವಿನ ಅಂತರವನ್ನು ನಾವು ಆ ಉದ್ದವನ್ನು ಮೀಟರ್ ಸ್ಕೇಲ್ ಮಧ್ಯೆ ತಿಳ್ಕೋಬೇಕು. ದಿಸ್ ಗಿವ್ಸ್ ದ ಲೆಂತ್ ಆಫ್ ದ ಕರ್ವ್ಡ್ ಲೈನ್ ಎ ಬಿ. ಆ ನಡುವಿನ ಅಂತರವನ್ನು ಅಳಿಬೇಕು. ಇದು ಎ ಬಿ ವಕ್ರರೇಖೆಯ ಉದ್ದವನ್ನು ಎಷ್ಟಿದೆ, ಎ ಬಿ ಕರ್ವ್ಡ್ ಲೈನ್, ಆ ಎ ಬಿ ವಕ್ರರೇಖೆಯ ಉದ್ದ ಎಷ್ಟಿದೆ ಅಂತೇಳಿ ನಮಗೆ ಇದರಿಂದಾಗಿ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆ ದಾರವನ್ನು ನೀಟಾಗಿ ಸ್ಕೇಲ್ ಮೇಲೆ ಹರಡಿದ್ರೆ ಇದರ ಮಧ್ಯದ ಉದ್ದ ಇದು ಎ ಅಂತ ತಿಳ್ಕೊಂಡ್ರೆ, ಇದು ಬಿ ಅಂತ ತಿಳ್ಕೊಂಡ್ರೆ ಇದರ ನಡುವಿನ ಉದ್ದ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಆಯಿತಾ? ವಿ ಸಿ ದಟ್ ವಿ ನೀಡ್ ಎ ಲಾಟ್ ಆಫ್ ಕೇರ್ ಟು ಎನ್ಶ್ಯೂರ್ ದಟ್ ವಿ ಆರ್ ಮೆಷರಿಂಗ್ ಡಿಸ್ಟೆನ್ಸ್ ಆ್ಯಂಡ್ ಲೆಂತ್ ಕರೆಕ್ಟ್ಲಿ. ಅಲ್ಲೇನು ನಾವು ವಿ ಸಿ ದಟ್ ವಿ ನೀಡೆಡ್ ಟು ಲಾಟ್ ಆಫ್ ಕೇರ್, ನಮಗೇನು ಕೆಲವೊಂದು ಅಳತೆಗಳನ್ನು ಮತ್ತು ensured we measuring a distance and length correctly and we needed some standard units. ನಾವು ಕೆಲವೊಂದು ಕ್ರಮಗಳನ್ನು ಲಾಟ್ ಆಫ್ ಕೇರ್ ಟು ಎನ್ಶ್ಯೂರ್ ದಟ್ ವಿ ಮೆಷರಿಂಗ್ ಎ ಡಿಸ್ಟೆನ್ಸ್ ಆ್ಯಂಡ್ ಲೆಂತ್, ಕೆಲವೊಂದು ದೂರ ಮತ್ತು ಕೆಲವೊಂದು ಉದ್ದ ಅವನ್ನು ಸರಿಯಾಗಿ ಅಳತೆ ಮಾಡಬೇಕು ಅಂದರೆ ಕೆಲವೊಂದು ಕ್ರಮಗಳನ್ನು ನಾವು ತೆಗೆದುಕೋಬೇಕಾಗುತ್ತೆ. ಆ್ಯಂಡ್ ವಿ ನೀಡ್ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆ್ಯಂಡ್ ಡಿವೈಸಸ್ ವಿತ್ ವಿಚ್ ವಿ ಮೆಷರ್ ದೀಸ್ ಡಿಸ್ಟೆನ್ಸ್ ಆ್ಯಂಡ್ ಕ್ಯಾನ್ ಕನ್ವೆ ಅವರ್ ರಿಸಲ್ಟ್ಸ್ ಟು ಅದರ್ಸ್. ಅಲ್ಲದೆ ವಿ ನೀಡ್ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್, ಅಲ್ಲದೆ ನಮಗೆ ಏನು ಕೆಲವೊಂದು ಆದರ್ಶ ಏಕಮಾನಗಳು ಆ್ಯಂಡ್ ಡಿವೈಸಸ್ ವಿತ್, ಅದೆಲ್ಲ ಏನು ಕೆಲವೊಂದು ಸಾಧನಗಳು ನಮಗೆ ಯಾವುದಕ್ಕೆ ಬೇಕು ಅವಶ್ಯಕತೆ ಇದೆ, ಕೆಲವೊಂದು ಸಾಧನಗಳು ಮತ್ತು ಕೆಲವೊಂದು ಆದರ್ಶಮಾನಗಳ ಅಗತ್ಯ ಇದೆ. ಯಾಕೆ? ವಿತ್ ವಿಚ್ ಮೆಷರ್ ದೀಸ್ ಡಿಸ್ಟೆನ್ಸ್ ಆ್ಯಂಡ್ ಕನ್ವೆ ಅವರ್ ರಿಸಲ್ಟ್ಸ್ ಟು ಅದರ್ಸ್. ಅಳತೆಗಳನ್ನು ಅಥವಾ ಕೆಲವೊಂದು ಉದ್ದವನ್ನು ನಾವು ಇತರರಿಗೆ ಸರಿಯಾಗಿ ಹೇಳಬೇಕು ಅಂದರೆ ಅವರಿಗೆ ಸರಿಯಾಗಿ ನಾವು ಕರೆಕ್ಟಾಗಿ ಆ ಉದ್ದ ಮತ್ತು ಅಳತೆಯನ್ನು ಅವರಿಗೆ ತಿಳಿಸ್ಬೇಕು ಅಂದರೆ ಕೆಲವೊಂದು ಆದರ್ಶಮಾನಗಳು ಮತ್ತು ಕೆಲವೊಂದು ಸಾಧನಗಳ ಅಗತ್ಯವಿದೆ. ಆಯಿತಾ? ಸಿ ಮೂವಿಂಗ್ ಥಿಂಗ್ಸ್ ಅರೌಂಡ್ ಅಸ್ 7.7 ಇದು. ನಮ್ಮ ಸುತ್ತ ಚಲಿಸುತ್ತಿರುವ ವಸ್ತುಗಳು, ನಮ್ಮ ಸುತ್ತ ಯಾವ್ಯಾವ ವಸ್ತುಗಳು ಚಲಿಸ್ತಿದೆ ಅಂತೇಳಿ. ಥಿಂಕ್ ಆಫ್ ಸಮ್ ಆಬ್ಜೆಕ್ಟ್ಸ್ ಯು ಹ್ಯಾವ್ ಸೀನ್ ರೀಸೆಂಟ್ಲಿ. ಲಿಸ್ಟ್ ದಮ್ ಇನ್ ಟೇಬಲ್ 7.4. ದೀಸ್ ಮೇ ಇನ್ಕ್ಲೂಡ್ ಎ ಸ್ಕೂಲ್ ಬ್ಯಾಗ್. ನೀವು ಇತ್ತೀಚೆಗೆ ನೋಡಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಲಿಸ್ಟ್ ಮಾಡಿ, ಅದರಲ್ಲಿ ಆ ಒಂದು ಲಿಸ್ಟಲ್ಲಿ 10.4 ಟೇಬಲ್ನಲ್ಲಿ ಕೊಟ್ಟಿದ್ದಾರಲ್ಲ ಆಬ್ಜೆಕ್ಟ್ಸ್, ಅದರ ಜೊತೆಗೆ ಮತ್ತು ನಿಮ್ಮ ಸ್ಕೂಲ್ ಬ್ಯಾಗ್ಸಲ್ಲಿ ಕಂಡುಬರುವಂತಹ ವಸ್ತುಗಳನ್ನು ಲಿಸ್ಟ್ ಮಾಡಿ. ಅದರಲ್ಲಿ ಎ ಮಸ್ಕಿಟೋ, ಒಂದು ಸೊಳ್ಳೆ ಇರ್ಬೋದು, ಎ ಟೇಬಲ್, ಒಂದು ಮೇಜು, ಪೀಪಲ್ ಸಿಟ್ಟಿಂಗ್ ಆನ್ ಚೇರ್ಸ್ ಆರ್ ಪೀಪಲ್ ಮೂವಿಂಗ್ ಅಬೌಟ್, ಒಂದು ಚೇರ್ ಮೇಲೆ ಕುಳಿತಿರ್ತಕ್ಕಂತಹ ಜನರು ಅಥವಾ ವ್ಯಕ್ತಿ, ಆರ್ ಪೀಪಲ್ ಮೂವಿಂಗ್ ಅಬೌಟ್, ಒಬ್ಬ ಆ ಜನರು ಚಲಿಸುತ್ತಿರುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡ್ಕೊಂಡು ಹೋಗ್ತಿರೋದಿರ್ಬೋದು. ದ ಲಿಸ್ಟ್ ಮೇ ಆಲ್ಸೋ ಹ್ಯಾವ್ ಎ ಬಟರ್ಫ್ಲೈ,
ಅದ್ರ ಜೊತೆಗೆ ನಿಮ್ಮ ಲಿಸ್ಟು ಇವುಗಳು ಆಗಿರ್ಬೋದು. ಬಟರ್ಫ್ಲೈ, ಈ ಕೆಲವರು ಕಣ್ಣಿಗೆ ಚಿಟ್ಟೆ ಕಾಣ್ಬೋದು, ಎ ಡಾಗ್ ನಾಯಿ ಕಾಣ್ಬೋದು, ಎ ಕೌ ಹಸು ಕಾಣ್ಬೋದು, ಯುವರ್ ಹ್ಯಾಂಡ್ಸ್ ನಿಮ್ಮ ಕೈಗಳು, ಎ ಸ್ಮಾಲ್ ಬೇಬಿ ಒಂದು ಚಿಕ್ಕ ಮಗು, ಎ ಫಿಶ್ ಇನ್ ವಾಟರ್ ನೀರಿನಲ್ಲಿ ಇರ್ತಕ್ಕಂತಹ ಮೀನು, ಎ ಹೌಸ್ ಒಂದು ಮನೆ, ಎ ಫ್ಯಾಕ್ಟರಿ ಒಂದು ಕಾರ್ಖಾನೆ, ಎ ಪೀಸ್ ಆಫ್ ಸ್ಟೋನ್ ಒಂದು ಕಲ್ಲಿನ ಚೂರು, ಎ ಹಾರ್ಸ್ ಕುದುರೆ, ಎ ಬಾಲ್ ಎ ಬ್ಯಾಟ್ ಬಾಲ್ ಇರ್ಬೋದು, ಎ ಮೂವಿಂಗ್ ಟ್ರೈನ್ ಚಲಿಸುತ್ತಿರುವಂಥ ಟ್ರೈನ್ ಇರ್ಬೋದು, ಎ ಸೀವಿಂಗ್ ಮಿಷಿನ್ ಒಂದು ಮಿಲ್ ಶೀವಿಂಗ್ ಮಿಷಿನ್ಸ್ ಇರ್ಬೋದು, ಎ ವಾಲ್ ಕ್ಲಾಕ್ ಗಡಿಯಾರ ಗೋಡೆಯಲ್ಲಿ ಇರ್ತಕ್ಕಂಥ ಗಡಿಯಾರ, ಆರ್ ದ ಹ್ಯಾಂಡ್ಸ್ ಆಫ್ ಕ್ಲಾಕ್ ಅಥವಾ ಗಡಿಯಾರದ ಮುಳ್ಳುಗಳು. ಮೇಕ್ ಯುವರ್ ಲಿಸ್ಟ್ ಆ್ಯಸ್ ಲಾರ್ಜ್ ಆ್ಯಸ್ ಯು ಕ್ಯಾನ್. ಇಲ್ಲಿ ನೀವು ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಸ್ತುಗಳು ಅದರಲ್ಲಿ ಯಾವುದೆಲ್ಲ ಚಲಿಸ್ತಿದೆ, ನಿಮ್ಮ ಕಣ್ಣು ಮುಂದೆ ಏನಿದೆ ಆ ವಸ್ತುಗಳನ್ನ ಈ ಥರ ಲಿಸ್ಟು ನೀವು ಇಲ್ಲಿ ಸ್ವಲ್ಪನ ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದೆಲ್ಲ ಮೂವಿಂಗಲ್ಲಿದೆ ಈ ಒಂದು ಲಿಸ್ಟಲ್ಲಿ ಎಷ್ಟೊಂದು ಹೇಳಿದ್ವಿ ಅಲ್ವಾ. ಇದರಲ್ಲಿ ಮೂವಿಂಗ್ ಆಬ್ಜೆಕ್ಟ್ಸ್ ಯಾವುದು, ಚಲಿಸುತ್ತಿರುವಂತಹ ವಸ್ತುಗಳು ಯಾವುದ್ಯಾವುದು. ನಾವೀಗ ಫಾರ್ ಎಕ್ಸಾಂಪಲ್ ಫಸ್ಟಿಂದ ತೊಗೊಳ್ಳೋಣ. ಮಸ್ಕಿಟೋ ಅದು ಸುಮ್ಮನೆ ಇರುತ್ತೆ, ಚೇರು ಟೇಬಲ್ ಥರ ಒಂದೇ ಕಡೆ ಸೊಳ್ಳೆ ಒಂದು ಕಡೆಯಿಂದ ಒಂದು ಕಡೆಗೆ ಆಗ್ತಿರುತ್ತೆ. ಇಸ್ ಎ ಮೂವಿಂಗ್ ಆಬ್ಜೆಕ್ಟ್. ಎ ಟೇಬಲ್ ಫಿಕ್ಸ್ಡ್ ಒಂದೇ ಕಡೆ ಇರುತ್ತೆ, ಅದೇನು ಅದ್ರ ಪಾಡಿಗೆ ಅದು ಚಲಿಸಲ್ಲ, ಆರಲ್ಲ, ಏನೂ ಮಾಡಲ್ಲ. ಪೀಪಲ್ ಸಿಟ್ಟಿಂಗ್ ಆನ್ ಚೇರ್ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ. ಚೇರ್ ಏನೂ ಮಾಡಲ್ಲ, ಆದರೆ ಪೀಪಲ್ಲು ಕೈ ಕಾಲು ಅದು ಮೂವಿಂಗ್ ಮಾಡ್ಬೋದು. ಆರ್ ಪೀಪಲ್ ಮೂವಿಂಗ್ ಅಬೌಟ್ ಅಥವಾ ಚಲನೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಇದು ಮೂವಿಂಗ್ ಆಬ್ಜೆಕ್ಟು. ದಿಸ್ ಲಿಸ್ಟ್ ಮೇ ಆಲ್ಸೋ ಹ್ಯಾವ್ ಬಟರ್ಫ್ಲೈ ಅಷ್ಟೇ ಮೂವಿಂಗ್ ಆಬ್ಜೆಕ್ಟ್. ಎ ಡಾಗ್ ತೊಗೋಬೋದು, ಎ ಕೌ ತೊಗೋಬೋದು, ಅವರ್ ಹ್ಯಾಂಡ್ಸ್ ತೊಗೋಬೋದು. ಸ್ಮಾಲ್ ಬೇಬಿ ಈಸ್ ಆಲ್ಸೋ ಎ ಮೂವಿಂಗ್ ಆಬ್ಜೆಕ್ಟ್. ಎ ಫಿಶ್ ಇನ್ ವಾಟರ್ ಅದು ಮೂವಿಂಗ್ ಆಬ್ಜೆಕ್ಟೇ. ಎ ಹೌಸ್ ಒಂದು ಮನೆ, ಅದು ಚಲಿಸುತ್ತಾ? ನೋ, ಅದು ಈಸ್ ನಾಟ್ ಆ್ಯನ್ ಮೂವಿಂಗ್ ಆಬ್ಜೆಕ್ಟ್. ಆಬ್ಜೆಕ್ಟ್ಸ್ ಇನ್ ರೆಸ್ಟ್ಗೆ ಹಾಕ್ಬೋದು. ಆ್ಯಂಡ್ ಎ ಬ್ಯಾಟ್ ಅದು ನಾವು ವರ್ಕ್ ಮಾಡಿದ್ರೆ, ಇಲ್ಲಾಂದರೆ ಬ್ಯಾಟ್ ಬಾಲು ಈಸ್ ಎ ಸಿಂಪ್ಲಿ ಎ ರೆಸ್ಟ್. ಮೂವಿಂಗ್ ಟ್ರೈನ್ ಚಲಿಸುತ್ತಿರುವಂಥ ಟ್ರೈನು ಈಸ್ ಎ ಮೂವಿಂಗ್ ಆಬ್ಜೆಕ್ಟ್. ಎ ಸೀವಿಂಗ್ ಮಿಷಿನ್ ಆಲ್ಸೋ ಎ ಮೂವಿಂಗ್ ಆಬ್ಜೆಕ್ಟ್. ವಾಲ್ ಕ್ಲಾಕ್ ಗಡಿಯಾರ ಅಂದರೆ ಈಸ್ ಎ ಕ್ಲಾಕ್ ಈಸ್ ನಾಟ್ ಎ ಮೂವಿಂಗ್ ಆಬ್ಜೆಕ್ಟ್ ಬಟ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್, ಗಡಿಯಾರದ ಮುಳ್ಳುಗಳು ಚಲನೆಯಲ್ಲಿರುತ್ತೆ. ಹ್ಯಾಂಡ್ಸ್ ಆಫ್ ಕ್ಲಾಕ್ನ ಮೂವಿಂಗ್ ಆಬ್ಜೆಕ್ಟ್ಗೆ ಹಾಕ್ಬೋದು. ಈ ರೀತಿ ನೀವು ಆಬ್ಜೆಕ್ಟ್ಸ್ ಎಷ್ಟು ರೆಸ್ಟ್. ಹೌಸ್ ಹಾಕಿದ್ದಾರೆ ನೋಡಿ, ಇಲ್ಲೇ ಅವ್ರು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಟೇಬಲ್ ಅದು ಚಲಿಸಲ್ಲ. ಕ್ಲಾಕ್ ಇಲ್ಲಿ ಇನ್ನು ಉಳಿದಂಥ ಎಲ್ಲ ಆಬ್ಜೆಕ್ಟ್ಸ್ನು ನೀವಿಲ್ಲಿ ಲಿಸ್ಟ್ ಮಾಡಬೇಕು. ಅವರು ಎರಡೇ ಬರೆದಿದ್ದಾರೆ. ಎ ಫ್ಲೈಯಿಂಗ್ ಬರ್ಡ್ಸ್ ಹಾರುತ್ತಿರುವಂಥ ಹಕ್ಕಿ. ಸೆಕೆಂಡ್ ಹ್ಯಾಂಡ್ಸ್ ಆಫ್ ಕ್ಲಾಕ್ ಗಡಿಯಾರದ ಮುಳ್ಳು. ಇನ್ನು ಉಳಿದಂಥದ್ದು ಡಾಗ್, ಬಟರ್ಫ್ಲೈ, ಎ ಸ್ಮಾಲ್ ಬೇಬಿ, ಫಿಶ್ ಇನ್ ವಾಟರ್, ಮಸ್ಕಿಟೋಸು, ಇದೆಲ್ಲವೂ ನೀವು ಹಾಕಬೇಕು ಇಲ್ಲಿ ಈ ಒಂದು ಇದಕ್ಕೆ. ಅದಾದ ಇನ್ನೂ ರೆಸ್ಟ್ ಆಬ್ಜೆಕ್ಟ್ಸಲ್ಲಿ ಎಷ್ಟೊಂದಿದೆ. ಬಾಲ್ ಇದೆ, ಬ್ಯಾಟ್ ಇದೆ ಅಲ್ಲ, ಪೀಸ್ ಆಫ್ ಸ್ಟೋನ್ ಇದೆ, ಅದೇನು ಚಲಿಸಲ್ಲ. ಇದೆಲ್ಲವೂ ಆಬ್ಜೆಕ್ಟ್ ಅಟ್ ರೆಸ್ಟ್. ಈ ಬಾಕ್ಸ್ಗೆ ಫಿಲ್ ಮಾಡಬೇಕಾಗತ್ತೆ ನೀವು. ಇಲ್ಲಿ ಉಳಿದಂಥದ್ದು ಇಲ್ಲಿಗೆ. ಓಕೆನಾ? ಆ್ಯಂಡ್ ಹೌ ಡಿಡ್ ಯು ಡಿಸೈಡ್ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಇನ್ ಮೋಷನ್ ಆರ್ ಅಟ್ ರೆಸ್ಟ್. ನೀವು ಯಾವುದೇ ಒಂದು ವಸ್ತು ಚಲಿಸ್ತಿದೆ ಅಥವಾ ನಿಶ್ಚಲವಾಗಿದೆ ಅಂತೇಳಿ ಹೇಗೆ ಡಿಸೈಡ್ ಮಾಡ್ತೀರಾ, ಹೇಗೆ ನಿರ್ಧರಿಸ್ತೀರಾ? ಯು ಮೈಟ್ ಹ್ಯಾವ್ ನೋಟಿಸ್ಡ್ ದಟ್ ದ ಬರ್ಡ್ ಈಸ್ ನಾಟ್ ಅಟ್ ದ ಸೇಮ್ ಪ್ಲೇಸ್ ಆಫ್ಟರ್ ಸಮ್ ಟೈಮ್. ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಬರ್ಡು ಈಗ ನಮ್ಮ ಮುಂದೆನೋ ಅಥವಾ ಒಂದು ಮರದ ಮೇಲೋ ಅಥವಾ ಒಂದು ಪ್ಲ್ಯಾಂಟ್ಸ್ ಮೇಲೋ ಅಥವಾ ಕಾಂಪೌಂಡ್ ಮೇಲೋ ಕೂತಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದಲ್ಲಿ ಇರೋದೇ ಇಲ್ಲ ಅಲ್ವಾ. ಈಸ್ ನಾಟ್ ಎಟ್ ದ ಸೇಮ್ ಪ್ಲೇಸ್. ಬರ್ಡ್ ಈಸ್ ನಾಟ್ ಎಟ್ ದ ಸೇಮ್ ಪ್ಲೇಸ್. ಯಾವುದೇ ಒಂದು ಪಕ್ಷಿ ಅಥವಾ ಬರ್ಡ್ಸು ಒಂದೇ ಜಾಗದಲ್ಲಿ ಇರಲ್ಲ. ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಸಮಯ ಬಿಟ್ಟು ನೋಡಿದ್ರೆ. ವೈಲ್ ದ ಟೇಬಲ್ ಈಸ್ ಅಟ್ ದ ಸೇಮ್ ಪ್ಲೇಸ್. ಆದರೆ ಒಂದು ಟೇಬಲ್ ಆರ್ ಚೇರ್ ಆಸ್ ಅಟ್ ದ ಸೇಮ್ ಪ್ಲೇಸ್, ಒಂದೇ ಜಾಗದಲ್ಲಿ ನಾವು ಎಲ್ಲಿಟ್ಟಿರ್ತೀವಿ ಅಲ್ಲೇ ಇರುತ್ತೆ. ಆನ್ ದಿಸ್ ಬೇಸಿಸ್, ಈ ಒಂದು ಆಧಾರದ ಮೇಲೆ, ಯು ಮೇ ಹ್ಯಾವ್ ಡಿಸೈಡೆಡ್ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್. ಈ ಒಂದು ಆಧಾರದ ಮೇಲೆ, ಈ ರೀತಿಯ ಲಕ್ಷಣಗಳ ಆಧಾರದ ಮೇಲೆ ಇಂಥ ವಸ್ತು ಚಲಿಸುತ್ತೆ, ಮೂವಿಂಗಲ್ಲಿದೆ, ಅಥವಾ ಮೋಷನ್ ಅಂದರೆ ಚಲನೆ, ಅಥವಾ ಅಟ್ ರೆಸ್ಟ್ ನಿಶ್ಚಲವಾಗಿದೆ ಅಂತೇಳಿ ನಾವು ನಿರ್ಧರಿಸ್ತೀವಿ. ಲೆಟ್ ಅಸ್ ಲುಕ್ ಅಟ್ ದ ಮೋಷನ್ ಆಫ್ ಅನ್ ಆ್ಯಂಟ್ ಕ್ಲೋಸ್ಲಿ. ಹಾಗಾದರೆ ನಾವು ಒಂದು ಇರುವೆ ಅರ್ಥಾಯ್ತಾ, ಇರುವೆಯೊಂದರ ಚಲನೆಯನ್ನು ಹತ್ತಿರದಿಂದ ಗಮನಿಸೋಣ. ಒಂದು ಆ್ಯಂಟ್. ಲೆಟ್ ಅಸ್ ಲುಕ್ ಅಟ್ ದ ಮೋಷನ್ಸ್ ಆಫ್ ಅನ್ ಆ್ಯಂಟ್ ಕ್ಲೋಸ್ಲಿ. ಒಂದು ಇರುವೆ ಯಾವ ರೀತಿ ಚಲಿಸುತ್ತೆ ಅಂತ ಹತ್ತಿರದಿಂದ ಗಮನಿಸೋಣ ಅಂತೇಳಿ. ಇಲ್ಲಿ ಆ್ಯಕ್ಟಿವಿಟಿ 6 ಅದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಆ್ಯಕ್ಟಿವಿಟಿ 6 ಆ್ಯಂಡ್ ಮೋಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ.
ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಅವ್ರು ಕನ್ನಡ ಮೀಡಿಯಮ್ ಇರೋದು ಅವ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೂ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಅರ್ಥ ಆದರೆ ಅದು ಈಸಿ ಅನಿಸುತ್ತೆ, ಇಲ್ಲಾಂದರೆ ಟಫ್ ಆಗುತ್ತೆ. ಅವರು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಬೇಕಾದ್ರೆ ಇಂಗ್ಲೀಷಲ್ಲಿ ವರ್ಡ್ಸ್ನ ಸೆಂಟೆನ್ಸ್ನ ಮೇಕಿಂಗ್ ಮಾಡ್ಕೊಳ್ಳಿ, ವರ್ಡ್ಸ್ ಅರೇಂಜ್ ಮಾಡ್ಕೋಬೋದು ಅವರು. ಸೊ ಹಾಗಾಗಿ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಆ್ಯಂಡ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. 6th ಸ್ಟ್ಯಾಂಡರ್ಡ್ದೆಲ್ಲ 6th ಕ್ಲಾಸಸ್ದೆಲ್ಲ ಲೆಸನ್ ವೀಡಿಯೋಸು ಅವ್ರಿಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಇದೇ ಹೋಮ್ವರ್ಕು, ಟೇಬಲ್ ಫಿಲ್ ಮಾಡಿ ಆ್ಯಂಡ್ ಲಿಸ್ಟ್ 5 ಆಬ್ಜೆಕ್ಟ್ಸ್ ಆಫ್ ಅಟ್ ರೆಸ್ಟ್ ಆ್ಯಂಡ್ ಆಬ್ಜೆಕ್ಟ್ಸ್ ಇನ್ ಮೋಷನ್. ಇಲ್ಲಿ ಕೊಟ್ಟಿರೋದಲ್ಲದೆ ಇನ್ನು 5 ಮೂವಿಂಗ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಟ್ ರೆಸ್ಟನ್ನು ಲಿಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.